ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ 23ನೇ ಕಂತಿನ ಹಣ ಯಾರಿಗೆ ಬಂದಿದೆ ಆ್ಯಂಡ್ ನೆಕ್ಸ್ಟ್ 24ನೇ ಕಂತಿನ ಹಣ ಯಾರಿಗೆ ಬರಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಎಲ್ಲ ಕಡೆ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿರುವಂಥದ್ದು ಆ್ಯಂಡ್ ಎಲ್ಲ ಫಲಾನುಭವಿಗಳಲ್ಲಿ ಇರುವಂತಹ ಡೌಟ್ ಏನು ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ 23ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, 24ನೇ ಕಂತಿನ ಹಣ ಯಾರಿಗೆಲ್ಲ ಬರಬೇಕು ಅನ್ನುವಂತಹ ಡೌಟು ನಿಮ್ಮಲ್ಲಿ ಸಹಜವಾಗಿದೆ. ಸೊ ಮೊದಲಿಗೆ ನೋಡಿ, ಈಗ ನೀವೇನು ತಿಳ್ಕೊಬೇಕು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ದಸರಾ ಹಬ್ಬದ ಟೈಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಬರುತ್ತೆ. ಸೊ ದಸರಾ ಹಬ್ಬದ ಟೈಮಲ್ಲಿ ಯಾರಿಗಾದರೆ 2,000 ಹಣ ಬರಲಿಲ್ವೋ ಅಂತಹ ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬ ಆಗಿದ್ದಾದ್ಮೇಲೆ ಅವರ ಒಂದು ಬ್ಯಾಂಕ್ ಖಾತೆಗೆ 2,000 ಹಣ ಆದರೆ ಬರುತ್ತೆ. ಸೊ ನಿಮಗೆಲ್ಲ ಒಂದು ಕ್ಲಿಯರ್ ಕಟ್ ಐಡಿಯಾ ಇರಬೇಕು. ಅದು ಬಂದ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ. ಅದಾದಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 23ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅಂತ ಅಂದರೆ, ನೀವೀಗ ಸಾಕಷ್ಟು ಕಡೆ ನೋಡಿರ್ತೀರಾ, 24 ಜಿಲ್ಲೆಗಳಿಗೆ ಹಣ ಜಮಾ ಆಯಿತು. ಈಗಾಗಲೇ ಸಹ ಇವತ್ತು ಶುಕ್ರವಾರ, ಇವತ್ತು ಭಾನುವಾರ, ಇವತ್ತು ಶನಿವಾರ ಹಣ ಜಮಾ ಆಗ್ತಾ ಬರ್ತಿದೆ. ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ, ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ, ಇವರಿಗೆಲ್ಲ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ರಿಯಾಲಿಟಿ ನಾವು ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಷ್ಟು ಕಂತಿನ ಹಣದವರೆಗೂ ಹಣ ಬಂದಿದೆ ಅಂತ ಅಂದರೆ, 22ನೇ ಕಂತಿನ ಹಣದವರೆಗೂ ಹಣ ಬಂದಿದೆ. ನಾನು ಏನು ಹೇಳಿದೆ, ದಸರಾ ಹಬ್ಬದ ಟೈಮಲ್ಲಿ, ದೀಪಾವಳಿ ಹಬ್ಬದ ಟೈಮಲ್ಲಿ ಏನು 2,000 ಹಣ ಬಂದಿದೆಯೋ ಅದೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿರೋದು. ಅದಾದಮೇಲೆ ನೆಕ್ಸ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಯಾವುದೇ ಕಂತಿನ ಹಣ ಜಮಾ ಆಗಿಲ್ಲ, ಫರ್ದರ್ ಯಾವುದೇ ಕಂತಿನ ಹಣ ಜಮಾ ಆಗಿಲ್ಲ. ಅದು 23ನೇ ಕಂತಿನ ಹಣ ಆಗಲಿ, ಇಲ್ಲ ಅಂತ ಅಂದರೆ 24ನೇ ಕಂತಿನ ಹಣ ಆಗಲಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅದು ಯಾವುದೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ. 23ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅಂತ ಅಂದರೆ, ಯಾವ ಒಂದು ಫಲಾನುಭವಿಗೂ ಸಹ ಬಂದಿಲ್ಲ, ಯಾವುದೇ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ. 23ನೇ ಕಂತಿನ ಹಣದ ಪ್ರೋಸೆಸ್ ಯಾವ ರೀತಿ ನಡೀತಿದೆ ಅಂತ ಅಂದರೆ, ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಡೆ ಒಂದು ಅಪ್ಡೇಟನ್ನು ಕೊಡ್ತಾರೆ. 23ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಎಲ್ಲ ಥರದ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ 2,000 ಹಣನೂ ಬಿಡುಗಡೆ ಆಗಿದೆ. ಇನ್ನು ನೆಕ್ಸ್ಟು DBT ಮುಖಾಂತರ ನೇರವಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 23ನೇ ಕಂತಿನ ಹಣ ಜಮಾ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಎಲ್ಲರಲ್ಲೂ ಒಂದು ನಿರೀಕ್ಷೆ ಆದರೆ ಇದೆ, ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗುತ್ತೆ ಆ್ಯಂಡ್ ಜಮಾ ಆಗಲೇಬೇಕು. ನಿಮ್ಗೆ ಇದುವರೆಗೂ 22ನೇ ಕಂತಿನ ಹಣದವರೆಗೂ ಹಣ ಬಂದಿದ್ರೆ 23ನೇ ಕಂತಿನ ಹಣ ಬಂದುಬಿಟ್ಟು ಈ ತಿಂಗಳು ಪೂರ್ತಿ ಆಗುವಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಎಲ್ಲ ಥರದ ಸಿದ್ಧತೆಗಳನ್ನು ನಡೀತಿದೆ. ಇನ್ನು DBT ಪ್ರೋಸೆಸ್ ಒನ್ಸ್ ಶುರು ಮಾಡಿದ್ರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ. ಒಂದು ಸರಿ ಹಣ DBT ಮುಖಾಂತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಶುರು ಮಾಡಿದ್ರೆ 15 ದಿನಗಳ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. 23ನೇ ಕಂತಿನ ಹಣನೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ. ಇನ್ನು ನೆಕ್ಸ್ಟ್ 24ನೇ ಕಂತಿನ ಹಣದ ಬಗ್ಗೆ ಒಂದಿಷ್ಟು ಫಲಾನುಭವಿಗಳು ಕೇಳ್ತಿದ್ದೀರಾ. ನೋಡಿ, ಒಟ್ಟಿಗೆ 4,000 ಬರುತ್ತೆ, ಒಟ್ಟಿಗೆ 6,000 ಬರುತ್ತೆ, ಒಟ್ಟಿಗೆ 8,000 ಬರುತ್ತೆ ಅಂತ ಹೇಳಿ ಬಾಯಿ ಮಾತಿಗೆ ಎಷ್ಟು ಸಾವಿರ ಹಣ ಬೇಕೋ ಹೇಳ್ಬೋದು. ಬಟ್ ಇಲ್ಲಿ ನಿಮಗೆ ಬರುವಂಥದ್ದು ಕೇವಲ 2,000 ಹಣ ಮಾತ್ರ. ಈ ತಿಂಗಳಲ್ಲಿ 2,000 ಹಣ ಮಾತ್ರ ಬರುತ್ತೆ. 23, 24ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಖಂಡಿತವಾಗ್ಲೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ. ಅಥವಾ 23, 24, 25, 6,000 ಈ ರೀತಿ ಯಾವುದೂ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದಿಲ್ಲ. ಈ ತಿಂಗಳು ಮುಗಿಯೋಷ್ಟೊಳಗಡೆ 23ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನಿಮಗೆ 24ನೇ ಕಂತಿನ ಹಣ ಆದರೆ ಜಮಾ ಮಾಡುವಂಥದ್ದು. ಸೊ ಯಾರಿಗೂ 23ನೇ ಕಂತಿನ ಹಣ ಜಮಾ ಆಗಿಲ್ಲ, ಹಾಗಾಗಿ ನಿಮಗೂ ಬಂದಿಲ್ಲ. ಒನ್ಸ್ ಪ್ರೊಸೆಸ್ ಶುರು ಆದಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಬರುತ್ತೆ. ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ 23ನೇ ಕಂತಿನ ಹಣ ಬರುತ್ತೆ. ಸೊ ನೆಕ್ಸ್ಟ್ ಇದೇ ತಿಂಗಳು 19ನೇ ತಾರೀಕು ಗೃಹಲಕ್ಷ್ಮಿ ಸಂಘಗಳಿಗೆ ಚಾಲನೆ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆ ಕೊಟ್ಟು ಎಲ್ಲ ಷರತ್ತುಗಳನ್ನು ಕೊಟ್ಟಿದ್ದ ಆದಮೇಲೆ ನಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಷರತ್ತಿದೆ, ಯಾವ ರೀತಿ ಹಣ ತಗೋಬೇಕು, ಯಾವ ರೀತಿ ಪೇ ಮಾಡಬೇಕು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಒನ್ಸ್ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಯಿತು ಅಂತ ಅಂದರೆ ಪ್ರತಿ ತಿಂಗಳು ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡ್ತಾರೆ. ಸೊ ಅದಕ್ಕೆಲ್ಲ ಸಿದ್ಧತೆಗಳನ್ನು ನಡೆಸ್ತಿರ್ತಾರೆ. ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯನೂ ಮಿಸ್ ಆಗದೆ ಪ್ರತಿನಿತ್ಯ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಆದರೆ ನಮ್ಮ ಒಂದು ಚಾನಲಲ್ಲಿ ಸಿಗ್ತಿರುತ್ತೆ. ಸೊ ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.